ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ? ನಿಮ್ಮ ಮೇಲೆ ಡೌಟ್ ಆಗ್ತಿದ್ಯಾ? ಹೇಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಹೇಳಿ ಭಯ ಆಗ್ತಾ ಇದೆಯಾ? ಹಾಗೇನೆ ನಿಮ್ಮೆಲ್ಲರಿಗೂ ಕ್ವಶನ್ಸ್ ಇತ್ತಲ್ವಾ? ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ? ಬಂದ್ರು ಎಷ್ಟು ಬಂತು? ಹಾಗೆ ನಂದು ಚಾನಲ್ ಮಾನಿಟೈಸ್ ಆಯ್ತಾ? ಏನು ಅಂತೆಲ್ಲ ಕ್ವಶನ್ಸ್ ಇತ್ತು ನಿಮ್ದು. ಸೊ ಆ ಕ್ವಶನ್ಸ್ ಗಳಿಗೆ ನಾನು ಈ ವ್ಲಾಗ್ ಅಲ್ಲಿ ಉತ್ತರ ಕೊಡ್ತಿದ್ದೀನಿ. ಇವಾಗ ಅನಿಸ್ತದೆ ಮೇ ಬಿ ಮ್ಯಾನಿಫೆಸ್ಟೇಷನ್ ನಿಜ ಇರಬಹುದು. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಈ ವ್ಲಾಗ್ ನಿಮ್ಗೆ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಪಟ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಲೆಂತಿಯಾಗಿ ತಗೊಂಡೋಗಲ್ಲ. ಸೊ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಕಡೆ ಹೋಗೋಣ. ಏನ್ ಹೇಳ್ತಾರೆ, ಸ್ಪೆಷಲ್ ನ್ಯೂಸ್. ಹಾಗೆ ನನ್ಗೊಂದು ಖುಷಿಯ ನ್ಯೂಸ್ ಇದು. ಫೈನಲಿ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಬಿಟ್ಟು ನೋಡಿ. ಕಾಣ್ತಿದೆ ಅನ್ಕೊಳ್ತೀನಿ. ಗೂಗಲ್ ಎಡ್ಸೆನ್ಸ್ ಬಂದಿದೆ ನಂಗೆ. ಇದು ಬಂದು ಆಲ್ರೆಡಿ 15 ಡೇಸ್ ಆಯ್ತು ಊರಿಗೆ ಬಂದಿತ್ತಲ್ಲ. ಸೊ ಅಲ್ಲಿಂದ ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಅಕ್ಕ ಹೇಳ್ತಾನೆ ಇದ್ರು, ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಸೊ ನಾನು ಇಂಪಾರ್ಟೆಂಟ್ ವಿಷಯ ಇದೆ, ವೆಯ್ಟ್ ಮಾಡಿ ಅಂತಾನೆ ಅವ್ರನ್ನ ವೆಯ್ಟ್ ಮಾಡಿಸ್ತಾನೆ ಇದ್ದೆ. ಫೈನಲಿ ನಾನು ವೆಯ್ಟ್ ಮಾಡಿಸಿದ ರೀಸನ್ ಇದೆ, ಇದು ಊರಲ್ಲಿ ಇತ್ತು, ಅಲ್ಲಿಂದ ಬರ್ಬೇಕಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿಸಿದೆ. ಸೊ ಫೈನಲಿ ಇದ್ರ ಹಿಂದೆ ಕತೆಗಳು ಗಾಯ್ಸ್, ಅಳುವಿನ ಕತೆಗಳು ತುಂಬಾ ಇದೆ. ಇದನ್ನ ಪಡ್ಕೋಬೇಕಂದ್ರೆ ಎಷ್ಟು ಹತ್ತು ಕರೆದು ಎಲ್ಲ ಕೆಲವು ಸೀನ್ಗಳೆಲ್ಲ ಆಗಿದೆ. ಸೊ ಫಸ್ಟ್ ಇದೊಂದು ಹೇಳ್ಬಿಡ್ತೀನಿ, ಇದು ಬರಕ್ಕೆ ರೀಸನ್ ನೀವೇ. ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ನಿಮ್ಗೊಂದು ತುಂಬಾ 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 ಥ್ಯಾಂಕ್ಸ್. ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಈ ಜರ್ನಿಯಲ್ಲಿ ನನ್ನ ಏನ್ ಹೇಳ್ತಾರೆ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಸೊ ಅವರಿಗೂ ತುಂಬಾ ಥ್ಯಾಂಕ್ಸ್. ಹಾಗೇನೆ ಮೇನ್ ನನ್ನ ಪಿಲ್ಲರ್, ನನ್ನ ಹಸ್ಬೆಂಡ್, ಅವ್ರ ಸಪೋರ್ಟ್ ಇಂದ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಸೊ ಅವರಿಗೆ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ವೆರಿಫಿಕೇಶನ್ ಎಲ್ಲ ಮಾಡುವಾಗ ನನ್ನ ಫ್ರೆಂಡ್ ಜೊತೆ ತುಂಬಾ ಏನ್ ಹೇಳ್ತಾರೆ, ಸಿಟ್ ಮಾಡ್ಕೊಂಡಿದೀನಿ, ಬೈದಿದ್ದೀನಿ, ಅದೆಲ್ಲ ನಡೆದಿದೆ. ಬಟ್ ಆದ್ರೂ ಅವ್ನು ಯಾವುದೇ ಮನ್ಸಲ್ಲಿ ಇಟ್ಕೊಳ್ದೆ ಕರೆಕ್ಟ್ ಆಗಿ ಏನು ಮಾತಾಡ್ತಾ ಇದ್ದಾರೆ. ಯಾರಂದ್ರೆ ವಿಜಯ್. ಇದು ವೆರಿಫಿಕೇಶನ್ ಮಾಡ್ಬೇಕಂದ್ರೆ ತುಂಬಾ ಕಿರಿಕಿರಿ ಎಲ್ಲ ಆಗೋಯ್ತು. ಸೊ ಜಗಳ ಅಂದ್ರೆ ದೊಡ್ಡ ಜಗಳ ಅಲ್ಲ, ನಾನು ಇದಾದ್ರೂ ಕೂಡಲೇ ಪಟ್ಟ ರಿಯಾಕ್ಟ್ ಆಗ್ಬಿಡ್ತೀನಿ. ಸೊ ಆ ತರ ಎಲ್ಲ ಆಗಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ, ನಮ್ದು ಯೂಟ್ಯೂಬ್ ನೋಡಿ ನಾನೇನ್ ಮಾಡಿದೆ, ಅಡ್ರೆಸ್ ಎಲ್ಲಿದು ಸಹ ಹಾಕ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮನೆದು ಹಾಕಿದೆ. ಬಟ್ ಅದು ಮತ್ತೆ ವೆರಿಫಿಕೇಶನ್ ಮಾಡುವಾಗ ವೆರಿಫೈ ಆಗ್ತಾ ಇರ್ಲಿಲ್ಲ. ನನ್ನ ಫ್ರೆಂಡ್ ಅದು ಎಲ್ಲ ನೋಡ್ಕೊಳ್ತಿದ್ದು ಅವನೇ, ಪ್ರೊಸೆಸ್ ಎಲ್ಲ ಮಾಡಿದ್ದವನೇ. ಸೊ ನಾನು ಎಂತ ಮಾಡಿದೆ, ನೀನು ಆಗ್ತಾನೆ ಇಲ್ಲ ಅಂತೆಲ್ಲ ಹೇಳ್ದೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ನೋಡೋಣ ಅಂತ ಹೇಳಿ ನಂದು ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಆ ಅಡ್ರೆಸ್ ಹಾಕಿದೆ. ಸೊ ಫೈನಲಿ ಆವಾಗ ಆಯ್ತು. ಅದಾದ್ಮೇಲೆ ಖುಷಿ ಆಯ್ತು. ಅವಾಗ ಆದಾಗ ಅವನು ಖುಷಿ ಪಟ್ಟ, ಏನ್ ಸಿಟ್ ಮಾಡ್ಕೊಳ್ಳಿಲ್ಲ, ಹೋಗಿ ನೀನ್ ಮಾಡ್ಕೊಳ್ತಿ ಅಂತ ಹೇಳಿದೆ, ಹೋಗಿ ಆತರ ಏನೋ ಮಾಡ್ಲಿಲ್ಲ. ಸೊ ಗುಡ್ ಫ್ರೆಂಡ್ಸ್ ಇದ್ದಾರೆ ನನ್ ಜೊತೆ. ಅದಾದ್ಮೇಲೆ ಸೊ ಇಷ್ಟೆಲ್ಲ ಇತ್ತು. ಇದು ಎಂತ ನಾನು ಹತ್ತು ಬಿಟ್ಟಿದ್ದೀನಿ ಅವಾಗ. ಅಯ್ಯೋ ಅಂದ್ರೆ ಒಮ್ಮೆ ಅದೇನಾಯ್ತು ಅಂದ್ರೆ ಆಗೋದಿಲ್ಲ. ಫಸ್ಟಿಗೆ ಅವನೇನೋ ಹೇಳಿದ, ಇಮೇಲ್ ಅಲ್ಲೇ ತರಿಸ್ಬೋದು, ಸೊ ನಾವು ಮೊಬೈಲ್ ಅಲ್ಲಿ ವೆರಿಫೈ ಮಾಡುವ ಅಂತೇಳಿ. ಅದು ಏನೋ 3 ಅಟೆಂಪ್ಟ್ ಆಗಿ ಅದು ಹೋಯ್ತು. ಹಾಗೆ ಹೇಳಿ ಮತ್ತೆ ಯೂಟ್ಯೂಬ್ ಅವ್ರ ಹತ್ರ ಕನೆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಸೊ ಮತ್ತೆ ಅವನು ಯೂಟ್ಯೂಬ್ ಹತ್ರ ಕನೆಕ್ಟ್ ಮಾಡಿ ಅವ್ರ ಹತ್ರ ಮಾತಾಡಿ ಮತ್ತೆ ಏನೋ ಒಂದು ಚಾನ್ಸ್ ತಗೊಂಡ. ಅದಾದ್ಮೇಲೆ ನೆಕ್ಸ್ಟ್ ಅದೇ ವೆರಿಫೈ ಆಗ್ಲಿ, ನಾನೇ ಮಾಡ್ತೀನಿ ಹೋಗು ನೀನು ಅಂತ ಹೇಳ್ದೆ ನಾನು. ಆಮೇಲೆ ನಾನೇ ಮಾಡ್ದೆ, ಅಂದ್ರೆ ನಾನು ಅಡ್ರೆಸ್ ಚೇಂಜ್ ಮಾಡಿದೆ. ಸೊ ಅದು ಅಲ್ಲಿಗೆ ಕರೆಕ್ಟ್ ಆಯ್ತು. ಎಷ್ಟು ಹತ್ತಿದೀರಂದ್ರೆ ನಾನು, ಅಯ್ಯೋ ನನ್ ಯೂಟ್ಯೂಬೇ ಹೋಯ್ತು, ನನ್ ಪಟ್ಟ ಪರಿಶ್ರಮ ಎಲ್ಲ ಹಾಳಾಗೋಯ್ತು, ಆತರ ಎಲ್ಲ ಫುಲ್ ಥಾಟ್ ಬಂದಿತ್ತು ನನ್ಗೆ. ಬಟ್ ಫೈನಲಿ ಬಂದೇ ಬಿಡ್ತು. ಇದು ಏನಂದ್ರೆ, ಇದು ಹಿಂಗೆ ಇದ್ರ ಒಳಗೆ ನಂಬರ್ ಇರುತ್ತೆ, ಅದನ್ನ ಯಾರಿಗೂ ಶೇರ್ ಮಾಡೋಗಿಲ್ಲ. ಸೊ ಆ ನಂಬರ್ ನಾವು ಪೇಮೆಂಟ್ ಇದಕ್ಕೆ ಆ ನಂಬರ್ ಹಾಕಿ ಆಮೇಲೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕು. ಆಮೇಲೆ $100 ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಪೇಮೆಂಟ್ ಸಿಗುತ್ತೆ. ಸೊ ಇವಾಗ ನನ್ಗೆ ಪೇಮೆಂಟ್ ಬರ್ತಾ ಇಲ್ಲ ಗಾಯ್ಸ್. ಬಟ್ ಮಾನಿಟೈಸ್ ಆಗಿದೆ. ಮಾನಿಟೈಸ್ ಇದಕ್ಕಿಂತ ಮುಂಚೆನೇ ಮಾನಿಟೈಸ್ ಆಗಿರುತ್ತೆ. ನಮ್ದು 1000 ವಾಚ್ ಅವರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಆದ್ಮೇಲೆ ನಮ್ಗೆ ಎಲಿಜಿಬಿಲಿಟಿ ಇದು ಬರುತ್ತೆ, ಏನಂದ್ರೆ ಮಾನಿಟೈಸ್ ಮಾಡುವಂಥದ್ದು. ಸೊ ಅದು ಮಾನಿಟೈಸ್ ಮಾಡ್ಕೊಳ್ಳೋದು ಅಷ್ಟೇ. ಅದು ನಂದು ಮೊದಲೇ ಮಾನಿಟೈಸ್ ಆಗಿದೆ, ಗೂಗಲ್ ಎಡ್ಸೆನ್ಸ್ ಬಂದಿದ್ದಿಲ್ಲ. ಬಟ್ ಫೈನಲಿ ಅದು ಕೂಡ ಬಂತು. ಇನ್ ಮುಂದೆ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ನಂದು. ಬಟ್ $100 ಕಂಪ್ಲೀಟ್ ಆಗಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ಳಿ. ಸೊ ಇದಿತ್ತು ನನ್ನ ಗೂಗಲ್ ಎಡ್ಸೆನ್ಸ್ ಇದು ವೆರಿಫಿಕೇಶನ್ ಕೋಡ್ ಇದು ಸ್ಟೋರಿ ಇಷ್ಟು. ಅದಾದ್ಮೇಲೆ ನೆಕ್ಸ್ಟ್ ನಾನು ಬರ್ಕೊಂಡಿದ್ದೀನಿ ಅಂದ್ರೆ ಯಾವುದು ಮರ್ತು ಹೋಗ್ಬಾರ್ದಲ್ಲ. ಸೊ ಹಾಗಾಗಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದನ್ನ ವಿಡಿಯೋ ಹಾಕ್ತೀನಿ ಇಲ್ಲಿ ಮಿಡ್ಲಲ್ಲಿ ಅಥವಾ ಲಾಸ್ಟಲ್ಲಿ ಹಾಗೆ ಹಾಕ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಎಡಿಟ್ ಮಾಡೋದು ನಾನು ಈ ವ್ಲಾಗ್ ಅಲ್ಲಿ ಹಾಕಲ್ಲ, ಯಾಕಂದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಸೊ ನಿಮ್ಗೆ ಅದು ಬೇಕಂತಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಅದೇ ವಿಡಿಯೋ ಮಾಡ್ತೀನಿ. ಎಡಿಟ್ ಹೇಗೆ ನಾರ್ಮಲ್, ತುಂಬಾ ಹೈ ಎಡಿಟಿಂಗ್ ಅಲ್ಲ, ನಾರ್ಮಲ್ ಎಡಿಟಿಂಗ್ ಹೆಂಗ್ ಮಾಡೋದು ಅದನ್ನ ಹೇಳ್ತೀನಿ.
ಅದಾದ್ಮೇಲೆ ನಂಗೆ ಇನ್ನೊಂದು ನೆನಪಾಯ್ತು ಏನಂದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅನ್ಕೊಳ್ತಾ ಇದ್ದೆ ಏನಂದ್ರೆ, ನಾನು ಒಂದಿನ ವಿಡಿಯೋ ಮಾಡ್ತೀನಿ ಯಾವ ತರ ಅಂದ್ರೆ ಇದನ್ನ ಹಿಡ್ಕೊಂಡು ನನಗೆ ಈ ಕೋಡ್ ಬಂತು ಅಂತ ಹೇಳಿ. ಆ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಏನು ಅಂತ ಹೇಳಿ, ಬಟ್ ಅದು ನಿಜ ಆಯ್ತು. ಅಂದ್ರೆ ನಾನು ಆವಾಗ ಎಲ್ಲ ಮ್ಯಾನಿಫೆಸ್ಟೇಷನ್ ನಂಬ್ತಾ ಇಲ್ಲ, ಅವಾಗ ಅದು ಅಷ್ಟು ಟ್ರೆಂಡಿಂಗ್ ಅಲ್ಲಿ ಕೂಡ ಇರಲಿಲ್ಲ, ಬಂದಿದ್ರು ಕೂಡ ಇಲ್ಲ. ಬಟ್ ನಾನು ಅವಾಗ ಅನ್ಕೊಂಡಿದ್ದೆ ಏನಂದ್ರೆ, ನಾನು ಈ ತರ ವಿಡಿಯೋ ಮಾಡೋದಂತೆ ಹಾಗೆ ಅಂತ ಹೇಳಿ. ಬಟ್ ಇವಾಗ ಅನಿಸ್ತದೆ ಮೇ ಬಿ ಮ್ಯಾನಿಫೆಸ್ಟೇಷನ್ ನಿಜ ಇರಬಹುದು ಅಂತ. ನಾನು ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡು ಬರ್ದು ಆತರ ಮ್ಯಾನಿಫೆಸ್ಟೇಷನ್ ಮಾಡ್ಲಿಲ್ಲ, ವಿಜುವಲೈಸ್ ಮಾಡ್ತಾ ಇದ್ದೆ. ಅದು ಎಲ್ಲ ಈ ಪದಗಳು ಈಗ ಗೊತ್ತಾಗಿರೋದು, ವಿಜುವಲೈಸ್ ಆತರ ಅಂತ ಹೇಳಿ. ಬಟ್ ಫಸ್ಟ್ ಅದೆಲ್ಲ ಗೊತ್ತಿಲ್ಲ, ಅನ್ಕೊಳ್ತಾ ಇದ್ದೆ ನಾನು ಈಗ ವಿಡಿಯೋ ಮಾಡ್ತೀನಿ, ಈ ತರ ನಂದು ಗೂಗಲ್ ಅಡ್ಸೆನ್ಸ್ ಬರುತ್ತೆ ಹಾಗೆ ಅಂತ ಹೇಳಿ. ಬಟ್ ಅದು ಫೈನಲಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್, ಇವಾಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಭಯ ಇರುತ್ತೆ. ನನ್ಗೂ ಭಯ ಇತ್ತು, ಏನಾಗುತ್ತೇನು ಅಂತ ಹೇಳಿ. ಸೊ ಆ ಭಯನ ತೆಗ್ದಾಕಿ ಸ್ಟಾರ್ಟ್ ಮಾಡ್ಬೇಕಾ, ನಾಳೆ ಮಾಡ್ತೀನಿ ಆ ತರ ಇದು ಮಾಡಬೇಡಿ. ಸ್ಟಾರ್ಟ್ ಮಾಡ್ಬೇಕಾ ಸ್ಟಾರ್ಟ್ ಮಾಡಿ ಬಿಡಿ. ಸೊ ನಾನ್ ಸಹ ಆ ತರನೇ ಇದ್ದವಳು, ನಾನು ಡಿಗ್ರಿಯಲ್ಲೇ ಮಾಡ್ಬೇಕಂತಿದ್ದೆ. ಬಟ್ ಮತ್ತೆ ನನ್ಗೆ ನನ್ನ ಹಸ್ಬೆಂಡ್ ಹೇಳಿ ಆಮೇಲೆ ಆ ಒಂದು ಧೈರ್ಯ ಬಂದು ಆಮೇಲೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಂದು ಇನ್ನೊಂದು ಚಾನಲ್ ಇತ್ತು, ಅದ್ರಲ್ಲಿ ಮಾಡಿದ್ದು ನಾನು ಸುರಕ್ಷನ್ ಜೊತೆ. ಅಲ್ಲಿ ಫಸ್ಟ್ ನನ್ನ ಏನು ವಿಡಿಯೋ ಅದು. ಮತ್ತೆ ನನಗೆ ವ್ಯೂಸ್ ಅದೆಲ್ಲ ಆಗ್ತಾ ಇಲ್ಲ ಕರೆಕ್ಟ್ ಅಲ್ಲಿ. ಅದು ತುಂಬಾ ವರ್ಷದ ಚಾನಲ್ ಅಂದ್ರೆ ತುಂಬಾ ವರ್ಷದ ಇಮೇಲ್ ಐ ಡಿ. ಸೊ ಆ ರೀಸನ್ಗೆ ಹಂಗ ಆಗ್ತಾ ಇದೆ ಏನು ಅಂತೇಳಿ ಅದನ್ನ ಬಿಟ್ಟು ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದೆ. ಇದರಿಂದ ಒಳ್ಳೆ ಇಂತ ರೆಸ್ಪಾನ್ಸ್ ಬಂತು, ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಯ್ತು, ಒಳ್ಳೆ ವ್ಯೂಸ್ ಕೂಡ ಆಯ್ತು. ಸೊ ಹಾಗಾಗಿ ಇದ್ರಲ್ಲೇ ಕಂಟಿನ್ಯೂ ಮಾಡಿದೆ. ಸೊ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಯಾರಿಗೂ ಹೆದರೋದು ಬೇಡ, ಎಂತ ಸಹ ಬೇಡ. ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೊಂದೆಂತ ಹೇಳಿದ್ರೆ, ಸ್ಟಾರ್ಟಿಂಗ್ ವ್ಯೂಸ್, ಓ ಗೈಸ್ ವ್ಯೂಸ್ ಬರ್ಲಿಲ್ಲ. ನನ್ಗೆ ಎಷ್ಟು ಬೇಜಾರಾಗ್ತಿತ್ತು. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಿದ್ದೆ, ನನ್ ವ್ಯೂಸ್ ಇಲ್ಲ, ನಾನು ಚಾನಲ್ ಆಗಲ್ಲ ನನಗೆ, ನಾನು ಬಿಟ್ಬಿಡ್ತೀನಿ. ನನ್ನ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾನೆ ಇದ್ದೆ. ಅವರು ಇಲ್ಲ ಇಲ್ಲ ತಡ್ಕೋ ತಡ್ಕೋ, ಬಂದೇ ಬರುತ್ತೆ, ಒಂದು ಟೈಮಲ್ಲಿ ಬರುತ್ತೆ, ನಿನ್ನ ಟ್ರೈ ನೀನು ಕೊಡ್ತಾ ಇರು ಅಂತೆಲ್ಲ ಹೇಳ್ತಾ ಇದ್ರು. ನಂದು ಇನ್ನೊಂದು ಫ್ರೆಂಡ್ ಗೌತಮಿ, ಅವಳಿಗೆ ಒಳ್ಳೆ ವ್ಯೂಸ್ ಅದೆಲ್ಲ ಬರ್ತಾ ಇತ್ತು. ಸೊ ನನ್ಗೆ ಅವಳಿಗೆ ಬರ್ತಾ ಇದೆ, ನನ್ಗೆ ಬರ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಅವಳಿಗೆ ಸ್ವಲ್ಪ ಬೇಗ ಮಾನಿಟೈಸ್ ಅದೆಲ್ಲ ಬೇಗ ಆಯ್ತು, ನಂದು ಆಗ್ತಾನೆ ಇರ್ಲಿಲ್ಲ. ಅಯ್ಯೋ ದೇವ್ರ ಅಂತ ಅನ್ಕೊಂಡು, ನಂದು 200 ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ 1 ತಿಂಗಳು ಏನೋ ಕಾದ್ಬಿಟ್ಟಿದ್ದೀನಿ 200 ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ. ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಫುಲ್ ಬೇಜಾರಾಗ್ತಿತ್ತು, ಅಯ್ಯೋ ಆಗ್ತಿಲ್ಲ ಅಂತ. ಬಟ್ ಇನ್ ನನ್ನ ಮದುವೆ ಫಿಕ್ಸ್ ಆಗಿ ನೆಕ್ಸ್ಟ್ ಒಂದು ಕಾನ್ಫಿಡೆನ್ಸ್ ಬಂತು, ನನ್ನ ಮದ್ವೆದು ವಿಡಿಯೋ ಹಾಕಿದ್ಮೇಲೆ ನಂದು ಚಾನಲ್ ರನ್ ಆಗುತ್ತೆ ಅಂತ ಹೇಳಿ. ಸೊ ಫೈನಲ್ ಅದು ಹಾಗೇನೆ ಆಯ್ತು. ನಾನು ಮದ್ವೆದ್ ಹಾಕಿದ್ಮೇಲೆ ಫುಲ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾದ್ರು. ಅದಾದ್ಮೇಲೆ ವಾಚರ್ಸ್ ನಂದು ಕಂಪ್ಲೀಟ್ ಆಯ್ತು, ಮದ್ವೆ ಆದ್ಮೇಲೆ ಆಗಿದ್ದು ಅದು ಕಂಪ್ಲೀಟ್. ಸೊ ಅದೊಂದು ಗೊತ್ತಿತ್ತು ನಂಗೆ. ಹಾಗಾಗಿ ನೀವು ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಹೇಳಿ ಡಿಮೋಟಿವೇಟ್ ಆಗ್ಬೇಡಿ, ಖಂಡಿತ ಆಗುತ್ತೆ. ಯಾಕಂದ್ರೆ ನಾನೇ ಇದ್ದೀನಿ ಲೈವ್ ಎಕ್ಸಾಂಪಲ್. ಆಗ್ತಿಲ್ಲ ಅಂತ ಹೇಳಿ ಅವತ್ತೇ ಬಿಟ್ಟಿದ್ರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರ್ಲಿಲ್ಲ. ಸೊ ನನ್ಗೆ ಆ ಟೈಮಲ್ಲಿ ಧೈರ್ಯ ತುಂಬಿ ಆಗುತ್ತೆ ಅಂತ ಹೇಳಿದ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ಗೆ ತುಂಬಾ 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 ಥ್ಯಾಂಕ್ಸ್. ಸೊ ಒಂದು ಸಪೋರ್ಟ್ ಬೇಕಾಗಿರುತ್ತೆ ಆ ಟೈಮಲ್ಲಿ. ಯಾಕಂದ್ರೆ ನಾವು ಆ ಟೈಮಲ್ಲಿ ಲೋ ಆಗಿ ಹೋಗಿರ್ತೀವಿ, ಅಂದ್ರೆ ಏನು ಬರ್ತಾ ಇಲ್ಲ, ವ್ಯೂಸ್ ಇಲ್ಲ ಅಂತ ಹೇಳಿ. ಸೊ ಆವಾಗ ಅವರೊಂದು ಹೇಳಿದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ಸೊ ಆವಾಗ ಇದ್ ಮಾಡ್ಬೋದು. ಸೊ ಅಷ್ಟೇ, ಬಂದಿಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಬೇಡಿ, ನಿಮ್ಮ ಟ್ರೈ ಏನಿರುತ್ತೆ ನೀವು ಕೊಡ್ತಾ ಇರಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲರಿಗೂ ಇನ್ನೊಂದು ಇದಿರುತ್ತೆ, ಏನು ಶಾರ್ಟ್ಸ್ ಇಂದ ಒಳ್ಳೆ ಹಣ ಮಾಡ್ತಾರೆ ಹಾಗೆ ಅಂತ ಹೇಳಿ. ನಿಜವಾಗ್ಲೂ ಶಾರ್ಟ್ಸ್ ಇಂದ ಅಷ್ಟು ಬರೋದೇ ಇಲ್ಲ, ಬಂದ್ರೆ ಲಾಂಗ್ ವಿಡಿಯೋಸ್ ಇಂದ ಬರೋದು, ಅದ್ರಲ್ಲಿ ಬರೋ ಆಡ್ ಗಳಿಂದ ಬರುತ್ತೆ ಅಷ್ಟೇ, ಬಿಟ್ರೆ ಶಾರ್ಟ್ಸ್ ಇಂದ ಅಷ್ಟು ಬರೋದಿಲ್ಲ. ಶಾರ್ಟ್ಸ್ ನಾನ್ ಏನಕ್ಕೆ ಹಾಕ್ತಿದ್ದಂದ್ರೆ, ಶಾರ್ಟ್ಸ್ ಎಲ್ಲರ ಫೀಡ್ಗೆ ಹೋಗುತ್ತಲ್ಲ. ಸೊ ಅವ್ರು ಹೋಗಿ ಆ ವಿಡಿಯೋ ನೋಡಿದ್ಮೇಲೆ ನಾವ್ ಅಲ್ಲಿ ಕೆಳಗಡೆ ಇನ್ನೊಂದು ಲಾಂಗ್ ವಿಡಿಯೋನ ಇದ್ ಮಾಡಿರ್ತೀವಿ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಾರೆ ಅನ್ನೋ ರೀಸನ್ಗೆ ಶಾರ್ಟ್ಸ್ ಹಾಕ್ತಿದ್ದೆ ನಾನು ಅಷ್ಟೇ. ಅದ್ ಬಿಟ್ರೆ ಶಾರ್ಟ್ಸ್ ಇಂದ ಏನು ಅಷ್ಟೊಂದು ಪೇಮೆಂಟ್ ಅದೆಲ್ಲ ಬರೋದಿಲ್ಲ ಗೈಸ್. ಅದು ಬರ್ಬೇಕಂದ್ರೆ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗ್ಬೇಕು. ಸೊ ಆ ತರ ಆದ್ರೆ ಮಾತ್ರ ಬರುತ್ತೆ. ಅದೇ ಅದೊಂದು ಕ್ಲಿಯರ್ ಮಾಡಿದೆ ನಾನು. ಶಾರ್ಟ್ಸ್ ಇಂದ ಅಷ್ಟೊಂದೇನು ಪೇಮೆಂಟ್ ಇಲ್ಲ, ಮಿಲಿಯನ್ ಗಟ್ಲೆ ಹೋದ್ರೆ ಮಾತ್ರ ಪೇಮೆಂಟ್ ಬರುತ್ತೆ, ಇಲ್ಲ ಅಂದ್ರೆ ಬರೋದಿಲ್ಲ. ನಾನು ಜಸ್ಟ್ ನನ್ನ ಚಾನಲ್ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ರೀಸನ್ಗೆ ಮಾಡ್ತಿದ್ದೆ ಅಷ್ಟೇ. ನಾನ್ ಮಾಡಿದಂತಹ ಮಿಸ್ಟೇಕ್ಗಳು ಮತ್ತೆ ಕೆಲವೊಂದು ಟಿಪ್ಸ್ ಗಳನ್ನ ಇವಾಗ ನಾನು ಹೇಳ್ತೇನೆ. ನಾನೆಂತ ಮಾಡಿದೆ ಅಂದ್ರೆ, ಆಕ್ಚುಲಿ ನಾವು ವಿಡಿಯೋಸ್ ಮಾಡಿದ್ಮೇಲೆ ಶೇರ್ ಮಾಡ್ಬೇಕು, ಬಟ್ ನಾನ್ ತುಂಬಾ ನಾಚಿಕೆ ಸ್ವಭಾವ. ಸೊ ಬೇಡ, ನನ್ಗೆ ಏನಿತ್ತಂದ್ರೆ ನಂದೊಂದು 1,000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ಲಿ, ಸ್ವಲ್ಪ ಇದಾಗ್ಲಿ ಅಂತ ಹೇಳಿ ನಾನು ಯಾರಿಗೂ ಶೇರ್ ಮಾಡ್ತಾನೆ ಇರ್ಲಿಲ್ಲ. ಮತ್ತೆ ಎಲ್ಲಿಗೆ ಸಬ್ಸ್ಕ್ರೈಬರ್ಸ್ ಆಗು ಅಂದ್ರೆ ಆಗ್ತಿದ್ರು. ಸೊ ನಾನು ಶೇರೇ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ನಂದು ಬೇಗ ಆಗಿರ್ಲಿಲ್ಲ. ಬಟ್ ನೀವ್ ಆ ತರ ಮಾಡ್ಬೇಡಿ. ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅದನ್ನ. ಅದರಿಂದ ನಿಮ್ದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತದೆ, ಅಂದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ನಂದು ಬೇಗ ಆಗಿರ್ಲೇ ಇಲ್ಲ, ರೀಸನ್ ಇದೆ, ನಾನು ಯಾರಿಗೂ ಶೇರ್ ಮಾಡ್ತಿರ್ಲಿಲ್ಲ.
ಇನ್ನೊಂದು ಎಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿಂದ ಸ್ವಲ್ಪ ಜನಗಳಿದ್ರೆ ನಮ್ದು ಫಾಲೋವರ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಾವು ಯೂಟ್ಯೂಬ್ಗೆ ಬರ್ಬೋದು. ಯಾಕಂದ್ರೆ ಅಲ್ಲಿ ನಮ್ದು ಸ್ವಲ್ಪ ಜಾಸ್ತಿ ಫಾಲೋವರ್ಸ್ ಎಲ್ಲ ಇದ್ರೆ ನಾವು ನೆಕ್ಸ್ಟ್ ಸ್ಟೋರೀಸ್ ಎಲ್ಲ ಹಾಕಿದಾಗ ಅವ್ರು ನಮ್ದು ಯೂಟ್ಯೂಬ್ಗೆ ಸಹ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಫಾಲೋವರ್ಸ್ ಸ್ವಲ್ಪ ಬೇಗನೆ ಜಾಸ್ತಿ ಆಗ್ತಾರೆ. ಅದೇ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ನಾನು ಟಿಪ್ಸ್ ಕೊಟ್ಟೆ ಅಷ್ಟೇ ನಿಮ್ಗೆ, ಅದರಿಂದ ಬೇಗ ಆಗುತ್ತೆ ಅಂತ ಹೇಳಿ. ಇನ್ನೊಂದು ಎಂತ ಹೇಳಿದ್ರೆ ವಾಚರ್ಸ್ ಬೇಗ ಕಂಪ್ಲೀಟ್ ಆಗ್ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ ವಿಡಿಯೋ ನಾವೇ ಜಾಸ್ತಿ ನೋಡ್ಬಾರ್ದು. ಬೇಕಾದ್ರೆ ನೀವು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ನೀವು ಆ ವಿಡಿಯೋನ ಗಡಿ ಗಡಿ ನೋಡ್ತಾ ಇರಿ, ಅದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ವಲ್ಪ ಅದನ್ನೇ ನೋಡಿ ಅಂತ ಹೇಳಿ. ಎಲ್ಲರೂ ನೋಡಲ್ಲ ಗೊತ್ತುಂಟು ನಂಗೆ, ಕೆಲವರು ಕ್ಲೋಸ್ ಇರೋರು ಅಂತೆಲ್ಲ ಇರ್ತಾರಲ್ಲ, ಎಲ್ಲರೂ ನೋಡ್ಲಿಕ್ಕೆ ಅವರು ಬಿಸಿ ಇರ್ತಾರೆ. ಸೊ ಅದಕ್ಕೋಸ್ಕರ ಕೆಲವು ಕ್ಲೋಸ್ ಫ್ರೆಂಡ್ಗಳು ಇರ್ತಾರಲ್ಲ, ಸೊ ಅವ್ರ ಹತ್ರ ಎಲ್ಲ ಹೇಳಿ, ಫ್ಯಾಮಿಲಿ ಅವ್ರ ಹತ್ರ ಹೇಳಿ ಗಡಿ ಗಡಿ ನೋಡಿ ಅಂತ ಹೇಳಿ. ಸೊ ಅದರಿಂದ ಸಹ ಬೇಗ ಕಂಪ್ಲೀಟ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಈ ದೊಡ್ಡ ಯೂಟ್ಯೂಬರ್ಗಳಿಗೆ ಮೆಸೇಜ್ ಮಾಡೋದು, ಪ್ಲೀಸ್ ನನ್ನ ಚಾನಲ್ ಇದು ಮಾಡಿ ಅದ್ ಮಾಡಿ ಅಲ್ಲ. ಅವ್ರು ಫಸ್ಟ್ ಆಫ್ ಆಲ್ ನಮ್ದು ಮೆಸೇಜ್ ನೋಡಕ್ ಹೋಗಲ್ಲ, ಆದ್ರೂ ಸಹ ಇನ್ನೊಬ್ಬರ ಚಾನಲ್ ಇಂದ ನಮ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಆತರ ಅದೆಲ್ಲ ಬೇಡ. ಅದು ಆಗೋದು ಕೂಡ ಇಲ್ಲ. ಸುಮ್ಮನೆ ಸ್ವಲ್ಪ ಜನ ಬರ್ತಾರೆ ಮತ್ತೆ ಬರುದಿಲ್ಲ. ನಿಮ್ಮ ಓನ್ ಇದರಿಂದ ನೀವು ಎಂತ ಹೇಳ್ತಾರೆ ಮೇಲೆ ಬನ್ನಿ. ನಿಮ್ದು ಟ್ಯಾಲೆಂಟ್ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಅದಕ್ಕೆ ಎಂತ ಹೇಳ್ತಾರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಆ ಮಿಸ್ಟೇಕ್ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ವೆರಿಫಿಕೇಶನ್ ಇದ್ದು ಅದು ಹೇಗೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ಹಾಕಲ್ಲ, ಯಾಕಂದ್ರೆ ಆಲ್ರೆಡಿ ತುಂಬಾ ಉದ್ದ ಆಗಿದೆ ವಿಡಿಯೋ. ನೆಕ್ಸ್ಟ್ ಬೇಕಾದ್ರೆ ನಾನು ಹಾಕ್ತೇನೆ ಅದು ಹೇಗೆ ಏನು ಅಂತ ಹೇಳಿ. ನಿಮ್ಗೆ ಡೌಟ್ ಬಂದಾಗ ಅವಾಗ ಕೇಳಿ, ನಾನು ಹಾಕ್ತೇನೆ. ಓಕೆ, ಇಷ್ಟಿತ್ತು ಈ ಬ್ಲಾಗ್. ಈ ಖುಷಿಯ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡದ್ ನನ್ಗೂ ಖುಷಿ ಆಯ್ತು. ಹಾಗೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡುವಾಗಲಿ ನನ್ನ ಪೇಮೆಂಟ್ ಬಂದಿರೋದು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ. ಸೊ ನೀವು ಎಲ್ಲೂ ಸ್ಕಿಪ್ ಮಾಡದೆ ಏನು ಪೂರ್ತಿಯಾಗಿ ನೋಡಿ. ಇನ್ನೊಂದು ಎಂತ ಹೇಳಿದ್ರೆ ಯೂಟ್ಯೂಬ್ ಒಮ್ಮೆ ಸ್ಟಾರ್ಟ್ ಮಾಡಿ ಮಾನಿಟೈಸ್ ಆಗಿ ಗೂಗಲ್ ಅಡ್ಸೆನ್ಸ್ ಬಂತು, ಪೇಮೆಂಟ್ ಇದೆಲ್ಲ ಹಾಕಿದ್ಮೇಲೆ ಅಬ್ಬಾ ಇನ್ನು ತಿಂಗಳ ಬರುತ್ತಪ್ಪ. ನಾವು 1-2 ವಿಡಿಯೋ ಅಷ್ಟೊಂದು ಕಂಟಿನ್ಯೂ ಇಲ್ಲ ಅಂದ್ರೂ ಬರುತ್ತೆ. ಅದೆಲ್ಲ ಸುಳ್ಳು. ಈ ಮಧುಗೌಡ ಅವರೆಲ್ಲ ಇರ್ತಾರಲ್ಲ ಅಂತವ್ರಿಗಾದ್ರೆ ಪರವಾಗಿಲ್ಲ, ಯಾಕಂದ್ರೆ ಅವ್ರದ್ದು ಒಂದು ವಿಡಿಯೋನ ಅಷ್ಟು ಓಡಿರುತ್ತೆ. ಬಟ್ ನಾವು ಇನ್ನು ಸ್ಟಾರ್ಟಿಂಗ್ ಅಲ್ಲ, ಸೊ ಅಷ್ಟೊಂದು ಇದಾಗಲ್ಲ ನಮ್ಗೆ. $100 ಪ್ರತಿ ತಿಂಗಳು $100 ಕಂಪ್ಲೀಟ್ ಆದ್ರೆ ಮಾತ್ರ ಪೇಮೆಂಟ್ ಬರುತ್ತೆ. ಕೆಲವರು ಅಲ್ಲ, ನಾನ್ ಸಹ ಹಾಗೆ ಅನ್ಕೊಂಡಿದ್ದೆ ಒಮ್ಮೆ ಇದಾದ್ಮೇಲೆ ಮುಗೀತು ಮತ್ತೆ ತಿಂಗಳ ಬರುತ್ತೆ ಅಂತ. ಇಲ್ಲ, ತಿಂಗಳ ನೀವು $100 ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಬರೋದು, ಇಲ್ಲಾಂದ್ರೆ ಯಾವುದೇ ಪೇಮೆಂಟ್ ಬರೋದಿಲ್ಲ ಅಷ್ಟೇ. ಆದಷ್ಟು ಬೇಗ ನಂದು ಪೇಮೆಂಟ್ ಬರೋ ಹಾಗೆ ಆಗ್ಲಿ. ಸೊ ಅದಕ್ಕೋಸ್ಕರ ನೀವು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಪ್ಲೀಸ್. ಓಕೆ, ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ. ಹಾಗೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ದಿನ ಸಪೋರ್ಟ್ ಮಾಡಿದಿರಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.